ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ನಮ್ಮ ಸವಾರಿ ಭಾರತದ ಅತ್ಯಂತ ಅದ್ಭುತ ದೇವಾಲಯಗಳಲ್ಲಿ ಒಂದಾದ ತಮಿಳುನಾಡಿನ ತಂಜಾವೂರಿನಲ್ಲಿ ನೆಲೆಸಿರುವ ಬೃಹದೀಶ್ವರ ದೇವಾಲಯಕ್ಕೆ. ಸುಮಾರು 1000 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ದೇವಾಲಯ ಕೇವಲ ಒಂದು ದೇವಾಲಯವಲ್ಲ, ಇದು ಚೋಳರ ಸಾಮ್ರಾಜ್ಯದ ವೈಭವ, ಭಾರತೀಯ ವಾಸ್ತುಶಿಲ್ಪದ ಶೃಂಗ ಮತ್ತು ಭಕ್ತಿ ಹಾಗೂ ಶಕ್ತಿಯ ಅದ್ಭುತ ಸಂಕೇತವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಗುರುತಿಸಲ್ಪಟ್ಟಿರುವ ಈ ದೇವಾಲಯ ಇಂದಿಗೂ ಲಕ್ಷಾಂತರ ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಹಾಗಾದರೆ 1000 ವರ್ಷಗಳ ಹಿಂದಿನ ಇತಿಹಾಸದ ಪುಟಗಳನ್ನು ತೆರೆದು ಬೃಹದೀಶ್ವರ ದೇವಾಲಯದ ಅದ್ಭುತ ಕಥೆಯನ್ನು ತಿಳಿಯೋಣ ಬನ್ನಿ. ಚೋಳ ಸಾಮ್ರಾಜ್ಯ ಮತ್ತು ರಾಜರಾಜ ಚೋಳ. ಕ್ರಿಸ್ತಶಕ 10ನೇ ಶತಮಾನ. ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯ ತನ್ನ ವೈಭವದ ಉತ್ತುಂಗದಲ್ಲಿತ್ತು. ಆ ಸಮಯದಲ್ಲಿ ಚೋಳ ಸಾಮ್ರಾಜ್ಯದ ಸಿಂಹಾಸನವನ್ನು ಅಲಂಕರಿಸಿದ್ದ ರಾಜನೇ ಮಹಾನ್ ರಾಜರಾಜ ಚೋಳ. 985ರಿಂದ 1014ರವರೆಗೆ ಆಳ್ವಿಕೆ ನಡೆಸಿದ ರಾಜರಾಜ ಚೋಳರು ತಮ್ಮ ವಿಜಯ ಯಾತ್ರೆಗಳ ಮೂಲಕ ಶ್ರೀಲಂಕಾ, ಮಾಲ್ಡೀವ್ಸ್ ಹಾಗೂ ದಕ್ಷಿಣ ಏಷ್ಯಾದ ಅನೇಕ ಭಾಗಗಳನ್ನು ಗೆದ್ದು ಅಪಾರ ಸಂಪತ್ತನ್ನು ಗಳಿಸಿದರು. ಆದರೆ ಅವರು ಕೇವಲ ಯೋಧರಾಗಿರಲಿಲ್ಲ, ಅವರು ಶಿವನ ಪರಮ ಭಕ್ತರಾಗಿದ್ದರು. ತಮ್ಮ ಭಕ್ತಿಯನ್ನು ಶಾಶ್ವತವಾಗಿ ಉಳಿಸಲು ಮತ್ತು ಚೋಳ ಸಾಮ್ರಾಜ್ಯದ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ಒಂದು ಭವ್ಯ ಶಿವಾಲಯವನ್ನು ನಿರ್ಮಿಸುವ ಸಂಕಲ್ಪ ಕೈಗೊಂಡರು. ಆ ಸಂಕಲ್ಪವೇ ಇಂದು ನಾವು ನೋಡುತ್ತಿರುವ ಬೃಹದೀಶ್ವರ ದೇವಾಲಯ. ಕ್ರಿಸ್ತಶಕ 1003ರಲ್ಲಿ ನಿರ್ಮಾಣ ಕಾರ್ಯ ಆರಂಭಗೊಂಡು ಕೇವಲ 7 ವರ್ಷಗಳಲ್ಲಿ ಪೂರ್ಣಗೊಂಡಿತು ಎನ್ನುವುದು ಇತಿಹಾಸದ ದಾಖಲೆಗಳಲ್ಲಿದೆ. 1010ರಲ್ಲಿ ದೇವಾಲಯವನ್ನು ಪ್ರತಿಷ್ಠಾಪಿಸಲಾಯಿತು. ನಿರ್ಮಾಣದ ಅದ್ಭುತ ಕಥೆ. ಆ ಕಾಲದಲ್ಲಿ ಆಧುನಿಕ ಯಂತ್ರಗಳು ಇರಲಿಲ್ಲ, ಕ್ರೇನ್ಗಳು ಇರಲಿಲ್ಲ, ಹೈಡ್ರಾಲಿಕ್ ತಂತ್ರಜ್ಞಾನವೂ ಇರಲಿಲ್ಲ. ಆದರೂ 1000 ವರ್ಷಗಳ ಹಿಂದೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾಯಿತು. ಇದರಲ್ಲಿ ಇನ್ನೊಂದು ಆಶ್ಚರ್ಯದ ಸಂಗತಿ ಏನಂದರೆ, ತಂಜಾವೂರಿನ ಸುತ್ತಮುತ್ತ ಗ್ರಾನೈಟ್ ಕಲ್ಲುಗಳು ದೊರೆಯುವುದಿಲ್ಲ. ಇದರಿಂದಾಗಿ 100 ಕಿಲೋಮೀಟರ್ ದೂರದಿಂದ ಭಾರೀ ಕಲ್ಲುಗಳನ್ನು ತರಿಸಿ ದೇವಾಲಯ ನಿರ್ಮಿಸಲಾಗಿದೆ ಎನ್ನಲಾಗುತ್ತದೆ. ವಿಶೇಷವಾಗಿ ವಿಮಾನದ ಮೇಲಿರುವ ಸುಮಾರು 80 ಟನ್ ತೂಕದ ಶಿಖರ ಕಲ್ಲು ಇಂದಿಗೂ ಇಂಜಿನಿಯರ್ಗಳನ್ನು ಅಚ್ಚರಿಗೊಳಿಸುತ್ತದೆ. ಈ ಭಾರೀ ಕಲ್ಲನ್ನು ಸುಮಾರು 6 ಕಿಲೋಮೀಟರ್ ಉದ್ದದ ಮಣ್ಣಿನ ಇಳಿಜಾರನ್ನು ನಿರ್ಮಿಸಿ ಆನೆಗಳು ಮತ್ತು ಮಾನವ ಶಕ್ತಿಯಿಂದ ಮೇಲಕ್ಕೆ ಎತ್ತಲಾಗಿತ್ತು ಎಂಬ ಅಭಿಪ್ರಾಯವಿದೆ. 1000 ವರ್ಷಗಳ ಹಿಂದೆ ಇಂತಹ ಸಾಧನೆ ಮಾನವನ ಇತಿಹಾಸದಲ್ಲೇ ಅಪರೂಪ. ದೇವಾಲಯದ ವಾಸ್ತುಶಿಲ್ಪ. ಬೃಹದೀಶ್ವರ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ದೇವಾಲಯದ ಪ್ರಮುಖ ಗೋಪುರ ಅಥವಾ ವಿಮಾನ ಸುಮಾರು 216 ಅಡಿ ಎತ್ತರ ಹೊಂದಿದ್ದು, ಹಲವು ಶತಮಾನಗಳ ಕಾಲ ಇದು ಭಾರತದ ಅತ್ಯಂತ ಎತ್ತರದ ದೇವಾಲಯ ಗೋಪುರವಾಗಿತ್ತು. ದೇವಾಲಯದ ಒಳಭಾಗದಲ್ಲಿರುವ ಶಿವಲಿಂಗವು ಸುಮಾರು 13 ಅಡಿ ಎತ್ತರ ಹೊಂದಿದೆ. ಇದು ಭಾರತದ ಅತಿ ದೊಡ್ಡ ಶಿವಲಿಂಗಗಳಲ್ಲಿ ಒಂದಾಗಿದೆ. ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ನಂದಿ ಮಂಟಪ. ಇಲ್ಲಿ ಕಾಣುವ ನಂದಿ ಪ್ರತಿಮೆ ಏಕಶಿಲೆಯಿಂದ ಕೆತ್ತಲ್ಪಟ್ಟಿದ್ದು ಸುಮಾರು 25 ಟನ್ ತೂಕವಿದೆ. 6 ಮೀಟರ್ ಉದ್ದ ಮತ್ತು 3.7 ಮೀಟರ್ ಎತ್ತರದ ಈ ನಂದಿ ಭಾರತದ ಅತಿ ದೊಡ್ಡ ನಂದಿ ಪ್ರತಿಮೆಗಳಲ್ಲಿ ಒಂದಾಗಿದೆ. ದೇವಾಲಯದ ಗೋಡೆಗಳ ಮೇಲೆ ಶಿಲ್ಪಗಳು, ದೇವತೆಗಳ ಮೂರ್ತಿಗಳು, ನೃತ್ಯ ಭಂಗಿಗಳು ಹಾಗೂ ಶಾಸನಗಳು ಚೋಳರ ಕಲಾವೈಭವವನ್ನು ಇಂದಿಗೂ ಸಾರುತ್ತಿವೆ. ಶಾಸನಗಳು ಮತ್ತು ಚಿತ್ರಕಲೆ. ಬೃಹದೀಶ್ವರ ದೇವಾಲಯದಲ್ಲಿ ಸಾವಿರಾರು ಶಾಸನಗಳನ್ನು ಕಾಣಬಹುದು. ಈ ಶಾಸನಗಳು ಕೇವಲ ಧಾರ್ಮಿಕ ವಿಷಯಗಳನ್ನಷ್ಟೇ ಅಲ್ಲ, ಚೋಳರ ಆಡಳಿತ ವ್ಯವಸ್ಥೆ, ತೆರಿಗೆ ವ್ಯವಸ್ಥೆ, ಜಮೀನು ದಾನಗಳು ಮತ್ತು ದೇವಸ್ಥಾನದ ನಿರ್ವಹಣೆಯ ವಿವರಗಳನ್ನು ದಾಖಲಿಸಿವೆ. ಇವು ಇತಿಹಾಸಕಾರರಿಗೆ ಅಮೂಲ್ಯ ಮಾಹಿತಿಯ ಸಂಪತ್ತಾಗಿದೆ. ದೇವಾಲಯದ ಒಳಭಾಗದಲ್ಲಿ ಕಂಡುಬರುವ ಗೋಡೆ ಚಿತ್ರಗಳು ಚೋಳರ ಕಾಲದ ಜೀವನ ಶೈಲಿ ಮತ್ತು ಧಾರ್ಮಿಕ ಆಚರಣೆಗಳನ್ನು ಚಿತ್ರಿಸುತ್ತವೆ. ಈ ಚಿತ್ರಗಳು ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಅಮೂಲ್ಯ ಕಲಾಕೃತಿಗಳಲ್ಲಿ ಕೆಲವು. ರಹಸ್ಯಗಳು ಮತ್ತು ವಿಶೇಷತೆಗಳು. ಬೃಹದೀಶ್ವರ ದೇವಾಲಯಕ್ಕೆ ಸಂಬಂಧಿಸಿದ ಹಲವು ಕುತೂಹಲಕಾರಿ ಕಥೆಗಳು ಮತ್ತು ರಹಸ್ಯಗಳಿವೆ. ಅವುಗಳಲ್ಲಿ ಬಹಳ ಪ್ರಸಿದ್ಧವಾದದ್ದು ಗೋಪುರದ ನೆರಳಿನ ಕಥೆ. ಕೆಲವರು ಈ ಗೋಪುರದ ನೆರಳು ನೆಲದ ಮೇಲೆ ಬರುವುದಿಲ್ಲ ಎಂದು ಹೇಳುತ್ತಾರೆ, ಆದರೆ ವಿಜ್ಞಾನಿಗಳ ಪ್ರಕಾರ ನೆರಳು ಬೀಳುತ್ತದೆ, ಆದರೆ ಅದರ ವಿನ್ಯಾಸ ಮತ್ತು ಕೋನದಿಂದಾಗಿ ವಿಶೇಷವಾಗಿ ಕಾಣಿಸದಿರಬಹುದು. ಇನ್ನೊಂದು ಆಶ್ಚರ್ಯವೆಂದರೆ 1000 ವರ್ಷಗಳ ಕಾಲ ಭೂಕಂಪಗಳು, ಪ್ರವಾಹಗಳು ಮತ್ತು ಅನೇಕ ಪ್ರಕೃತಿ ವಿಕೋಪಗಳ ನಡುವೆಯೂ ಈ ದೇವಾಲಯ ದೃಢವಾಗಿ ನಿಂತಿದೆ. ಇದು ಚೋಳರ ಇಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆ ತಾಣ.
1987ರಲ್ಲಿ ಯುನೆಸ್ಕೋ ಈ ದೇವಾಲಯವನ್ನು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಎಂಬ ಹೆಸರಿನಲ್ಲಿ ವಿಶ್ವ ಪರಂಪರೆ ತಾಣವಾಗಿ ಘೋಷಿಸಿತು. ನಂತರ ಗಂಗೈಕೊಂಡ, ಚೋಳಪುರಂ ಹಾಗೂ ದಾರಾಸುರಂನ ಐರಾವತೇಶ್ವರ ದೇವಾಲಯಗಳನ್ನು ಈ ಪಟ್ಟಿಗೆ ಸೇರಿಸಲಾಯಿತು. ಇದು ಕೇವಲ ಭಾರತದ ಹೆಮ್ಮೆ ಮಾತ್ರವಲ್ಲ, ಮಾನವ ನಾಗರಿಕತೆಯ ಪರಂಪರೆಯ ಸಂಪತ್ತಾಗಿದೆ. 1000 ವರ್ಷಗಳ ಹಿಂದೆ ನಿರ್ಮಿಸಲಾದ ಒಂದು ದೇವಾಲಯ ಇಂದಿಗೂ ಅಷ್ಟೇ ಭವ್ಯವಾಗಿ, ಅಷ್ಟೇ ಗಂಭೀರವಾಗಿ ನಿಂತಿದೆ. ಬೃಹದೀಶ್ವರ ದೇವಾಲಯ ಕೇವಲ ಕಲ್ಲುಗಳ ರಚನೆಯಲ್ಲ, ಇದು ಭಕ್ತಿ, ವಿಜ್ಞಾನ, ವಾಸ್ತುಶಿಲ್ಪ ಮತ್ತು ಮಾನವ ಸಾಮರ್ಥ್ಯದ ಪರಾಕಾಷ್ಠೆ. ತಂಜಾವೂರಿಗೆ ಭೇಟಿ ನೀಡುವ ಪ್ರತಿಯೊಬ್ಬರೂ ಈ ದೇವಾಲಯದ ಮುಂದೆ ನಿಂತಾಗ ಚೋಳರ ಮಹೋನ್ನತ ಇತಿಹಾಸವನ್ನು ಅನುಭವಿಸುತ್ತಾರೆ. ಸ್ನೇಹಿತರೆ, ನೀವು ತಮಿಳುನಾಡಿಗೆ ಭೇಟಿ ನೀಡಿದಾಗ ಈ ಅದ್ಭುತ ದೇವಾಲಯವನ್ನು ತಪ್ಪದೇ ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳದ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.